Still we were discussed about that. ಸೊ ಏನೊಂದು ಗ್ಯಾಮೆಟ್ಸು ಯಾವ ರೀತಿ ಆಗುತ್ತೆ, ಮೇಲ್ ಗ್ಯಾಮೆಟ್ಸ್ ಇರ್ಬೋದು ಅಥವಾ ಫಿಮೇಲ್ ಗ್ಯಾಮೆಟ್ಸ್ ಇರ್ಬೋದು, ಯಾವ ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ, ಸೊ ಫಾರ್ಮ್ ಆದಂಥ ಒಂದು ಗ್ಯಾಮೆಟ್ಸ್ಗಳು ಫಾರ್ಮ್ ಆಗಲಿಕ್ಕೆ ಯಾವ ರೀತಿಯ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುತ್ತೆ, ಆ ಒಂದು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಯಾವ್ಯಾವ ಒಂದು ಪಾರ್ಟ್ಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅದನ್ನು ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ದಟ್ ಗ್ಯಾಮೆಟ್ಗಳು ಫಾರ್ಮೇಷನ್ ಆದಮೇಲೆ ಅದು ಯಾವ ಒಂದು ಪ್ರೋಸೆಸ್ ಮುಖಾಂತರ ನಥಿಂಗ್ ಬಟ್ ಪ್ಲಾಂಟ್ಸಲ್ಲಿ ಹೆಚ್ಚಿನ ಪ್ರಮಾಣವಾಗಿ ಆಗುವಂಥದ್ದು ಪಾಲಿನೇಷನ್. ಸೊ ಪಾಲಿನೇಷನ್ ಅಂತಕ್ಕಂಥ ಒಂದು ಪ್ರೋಸೆಸ್ನ ಮುಖಾಂತರ ಗ್ಯಾಮೆಟ್ಸ್ಗಳು ಟ್ರಾನ್ಸ್ಫರ್ ಆಗ್ತದೆ ಮೇಜಾರಿಟಿ ಆಫ್ ದಿ ಫ್ಲವರ್ಸ್ ಅಲ್ಲಿ. ಸೊ ಆ ಒಂದು ಕಾನ್ಸೆಪ್ಟ್ನ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ ಅಬೌಟ್ ದಟ್ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತ ಏನು ಕರಿತೀವಿ ಅದೆಲ್ಲ ಕೂಡ ಅದರಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ದಟ್ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತಕ್ಕಂಥ ಒಂದು ರೀತಿಯಾದ ಒಂದು ಪ್ರೋಸೆಸ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಟ್ ಈಸ್ ಎ ಕೈಂಡ್ ಆಫ್ ಬ್ರೀಫ್ ಕಾನ್ಸೆಪ್ಟ್. ಓಕೆ, ತುಂಬ ಕಮ್ಮಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಬಿಫೋರ್ ಗೋಯಿಂಗ್ ಟು ದಟ್ ಔಟ್ ಬ್ರೀಡಿಂಗ್ ಡಿವೈಸ್, ಸೊ ಔಟ್ ಬ್ರೀಡಿಂಗ್ ಡಿವೈಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಹೋಗೋಕ್ಕೂ ಮುಂಚೆ ಸೊ ನಾವು ಇಲ್ಲಿ ಹೇಳಿದಾಗೆ ಸೊ ಮೆಜಾರಿಟಿ ಆಫ್ ದಿ ಆಂಜಿಯೋಸ್ಪರ್ಮ್ಸ್, majority of angiosperms or flowering plants angiosperm produce bisexual flowers. ಸೊ ಹೆಚ್ಚಿನ ಪ್ರಮಾಣವಾಗಿ ಆಂಜಿಯೋಸ್ಪರ್ಮ್ಸ್ ಏನಿರುತ್ತೆ ಅವೆಲ್ಲವೂ ಕೂಡ ಅಷ್ಟೇ ಮೆಜಾರಿಟಿ ಆಫ್ ದಿ ಫ್ಲವರ್ಸು ಬೈಸೆಕ್ಷುವಲ್ ಫ್ಲವರ್ಸ್ ಆಗಿರುತ್ತೆ ಅಂತ ಹೇಳ್ತಾ ಆಗ್ಬೋದು. ಸೊ ಬೈಸೆಕ್ಷುವಲ್ ಫ್ಲವರ್ ಆಗಿರೋದ್ರಿಂದ ವೆರೆವರ್ ದಟ್ ಆಂಥರ್ ಆ್ಯಂಡ್ ದ ಸ್ಟಿಗ್ಮಾ, ಓಕೆ, ಆಂಥರ್ ಮತ್ತು ಏನೊಂದು ಸ್ಟಿಗ್ಮಾ ಏನಿದೆ, ಸೊ ಅಥವಾ ವಾಟ್ ಎವರ್ ದಟ್ ಏನೊಂದು ಆ್ಯಂಥರಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇರುತ್ತೆ, ಸೊ ಪಾರ್ಟ್ಸ್ ಇರುತ್ತೆ. ಸ್ಟಿಗ್ಮಾದಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಏನೊಂದು ಆ್ಯಂಥರಿಂದ ಪೊಲಂಗ್ರೈಸ್ ಬಂದು ಅದ್ರ ಮೇಲೆ ಕೂತ್ಕೊಳ್ಳುವಂಥದ್ದು ಸ್ಟಿಗ್ಮಾ ಮೇಲೆ. ಸೊ ಈ ಒಂದು ಆ್ಯಂಥರ್ ಮತ್ತು ಸ್ಟಿಗ್ಮಾ ಏನಾಗುತ್ತೆ ಅಂದರೆ ರೈಪ್ಸ್ ಸೈಮಲ್ಟೇನಿಯಸ್ಲಿ, ಓಕೆ, ವಿಚ್ ಆರ್ ರೈಪ್ ಸೈಮಲ್ಟೇನಿಯಸ್ಲಿ. ಸೊ ಸೈಮಲ್ಟೇನಿಯಸ್ ಅಟ್ ಎ ಟೈಮ್ ಸಿಂಕ್ರೊನೈಸ್ ಆಗಿ ಎರಡು ಕೂಡ ರ್ಯಾಪನಿಂಗ್ ಅಥವಾ ಮೆಚುರಿಟಿನ ಪಡ್ಕೊಳ್ಳೋದ್ರಿಂದ ಸೆಲ್ಫ್ ಪಾಲಿನೇಷನ್ನು ವಾಟ್ ಎವರ್ ದಟ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಹೌದು. ಬಟ್ ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಸೆಲ್ಫ್ ಪಾಲಿನೇಷನ್ ಏನು ಇರುತ್ತೆ, ದೀಸ್ ಕೈಂಡ್ ಆಫ್ ದಿ ಸೆಲ್ಫ್ ಪಾಲಿನೇಷನ್ ಲೀಡ್ಸ್ ಟು ದಟ್ ಇನ್ಬ್ರೀಡಿಂಗ್ ಡಿಪ್ರೆಷನ್. ಓಕೆ, ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತ ಕರೀತಾ ಹೋಗ್ತೀವಿ. ಓಕೆ, ಸೊ ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗುತ್ತೆ ಯಾವುದರಿಂದ ಅಂದರೆ ಸೆಲ್ಫ್ ಪಾಲಿನೇಷನ್ ಅಂತ ಕರಿಬೋದು. ಸೊ ವಾಟ್ ಇಟ್ ಮೆಂಟ್ ಬೈ ಇನ್ಬ್ರೀಡಿಂಗ್ ಡಿಪ್ರೆಷನ್. ಸೊ ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂದರೆ ಏನು ಅಂತ ನಾವು ಹೇಳ್ತಾ ಹೋದರೆ ಇಟ್ ಈಸ್ ನಥಿಂಗ್ ಬಟ್ ದಟ್ ಎಷ್ಟು ಯಾವೊಂದು ಪ್ಲ್ಯಾಂಟಲ್ಲಿ ಸೆಲ್ಫ್ ಪಾಲಿನೇಷನ್ ಆಗಿ ಸೊ ಆ ಒಂದು ಗ್ಯಾಮೆಟ್ ಕಂಟೆಂಟ್ ಇರುತ್ತೆ, ಸೊ ವೇರಿಯೇಷನ್ ಆಗೋದಿಲ್ಲ. ಎನ್ವಿರಾನ್ಮೆಂಟ್ ಕಂಡೀಷನಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ಬಟ್ ಈ ಸೆಲ್ಫ್ ಪಾಲಿನೇಷನ್ ಇರುತ್ತೆ. ಸೊ ಇದು ಆಪ್ಟಿಮಮ್ ಯಾವುದೇ ರೀತಿಯ ಜೆನೆಟಿಕ್ ವೇರಿಯಬಿಲಿಟಿ ಇಲ್ದಲೆ ಸೆಲ್ಫ್ ಪಾಲಿನೇಷನ್ ಆಗ್ತಾ ಇರುತ್ತೆ. ಸೊ ಎನ್ವಿರಾನ್ಮೆಂಟಿಗೆ ತಕ್ಕನಾಗಿ ಅಡಾಪ್ಟ್ ಹಾಕೊಂಡು ಪಾಲಿನೇಷನ್ ಅಥವಾ ರಿಪ್ರೊಡಕ್ಷನ್ ಆಗ್ತಾ ಇದ್ರೆ ಓಕೆ, ಇಟ್ ಕ್ಯಾನ್ ಸರ್ವೈವ್. ಸೊ ಯಾವಾಗ ಎನ್ವಿರಾನ್ಮೆಂಟಲ್ ಕಂಡೀಷನ್ ಏನಾದ್ರು ಕೂಡ ಅಷ್ಟೇ ಇದು ನಾವು ಒಂದು ಜೆನೆಟಿಕ್ ಪ್ಯೂರಿಟಿನ ಮೇಂಟೈನ್ ಮಾಡ್ತಾ ಹೋದ್ರೆ ಸೆಲ್ಫ್ ಪಾಲಿನೇಷನ್ ಆಗ್ತಾ ಹೋಗುತ್ತೆ. ಸೊ ಆಗ ಒಂದು ಇನ್ಬ್ರೀಡಿಂಗ್ ಡಿಪ್ರೆಷನ್ ಅನ್ನುವಂಥದ್ದು ಕಾಡುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗ್ತಿದೆ ಅಂದರೆ ಸೊ ವಾಟ್ ಎವರ್ ದಟ್ ದ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್, ಸೊ ನಮಗೆ ಸಿಗ್ತಕ್ಕಂಥ ಪ್ರಾಡಕ್ಟ್ನ ಕ್ವಾಲಿಟಿ ಇರ್ಬೋದು ಅಥವಾ ವಾಟ್ ಎವರ್ ದಟ್ ಏನೊಂದು ಫ್ಲವರ್ ಇರ್ತಕ್ಕಂಥ ಕ್ಯಾಕ್ಟಸ್ ಇರ್ಬೋದು, ಇಟ್ ವಿಲ್ ಬಿ ಗೋ ಆನ್ ಪ್ರೋಗ್ರೆಸಿವ್ಲಿ ಡಿಕ್ಲೈನ್ ಅಂತ ಹೇಳ್ಬೋದು. ಸೊ ಪ್ರೋಗ್ರೆಸಿವ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಅಥವಾ ಈ ಒಂದು ಸೆಲ್ಫ್ ಪಾಲಿನೇಷನ್ನ ಅವಾಯ್ಡ್ ಮಾಡಿ ಪ್ರಾಡಕ್ಟ್ನ ಪ್ರೋಗ್ರೆಸಿವ್ ಡಿಕ್ಲೈನ್ ಆಗೋದನ್ನ ತಡೆಯೋದಕ್ಕೆ ಸೊ ಬಂದಂಥ ಒಂದು ಕಾನ್ಸೆಪ್ಟ್ ಅಂದರೆ ನಥಿಂಗ್ ಬಟ್ ದಟ್ ಇಟ್ ಈಸ್ ಎ ಕೈಂಡ್ ಆಫ್ ಎನ್ಕರೇಜ್ಡ್ ಕಾನ್ಸೆಪ್ಟ್ ಈಸ್ ಕ್ರಾಸ್ ಪಾಲಿನೇಷನ್. ಓಕೆ, ಕ್ರಾಸ್ ಪಾಲಿನೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಂತು ಅಂತ ಹೇಳ್ಬೋದು. ಸೊ ಈ ಒಂದು ಕ್ರಾಸ್ ಪಾಲಿನೇಷನ್ ಅಂತಕ್ಕಂಥ ಒಂದು ಪ್ರೋಸೆಸ್ ಬಗ್ಗೆ ಹೇಳ್ತಾರೆ. ಸೊ ಕ್ರಾಸ್ ಪಾಲಿನೇಷನ್ ಏನು ಅಂದರೆ ಇನ್ನೇನಿಲ್ಲ, ಸೊ ಒಂದು ಫ್ಲವರಿಂದ ಇನ್ನೊಂದು ಫ್ಲವರ್ಗೆ ಅದರ ಒಂದು ಆಂಥರ್ ಬಂದು ಈ ಥರ ಒಂದು ಸ್ಟಿಗ್ಮಾ ಮೇಲೆ ಕೂತ್ಕೊಳ್ಳುತ್ತೆ, ಅಥವಾ ಒಂದು ಪ್ಲ್ಯಾಂಟಿನ ಫ್ಲವರಿಂದ ಇನ್ನೊಂದು ಪ್ಲ್ಯಾಂಟ್ನ ಫ್ಲವರ್ಗೆ ಸೊ ಈ ಒಂದು ಫಸ್ಟ್ ಪ್ಲ್ಯಾಂಟಿಂದ ಸೆಕೆಂಡ್ ಪ್ಲ್ಯಾಂಟಿಗೆ ಏನೊಂದು ಪಾಲಿನೇಷನ್ ಬಂದು ಆಂಥರಿಂದ ಸ್ಟಿಗ್ಮಾ ಮೇಲೆ ಕೂತ್ಕೊಳ್ಳುತ್ತೆ. ಅದನ್ನು ನಾವು ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾದ ಕ್ರಾಸ್ ಪಾಲಿನೇಷನ್ ಏನೊಂದು ಪ್ಲ್ಯಾಂಟ್ಸಲ್ಲಿ ಆಗ್ತಿತ್ತು ನಾವು ಅದನ್ನು ಆರ್ಟಿಫಿಷಿಯಲ್ ಆಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಓಕೆನಾ. ಸೊ ಆ ಒಂದು ಆರ್ಟಿಫಿಷಿಯಲ್ ಆಗಿ ಏನೊಂದು ಕ್ರಾಸ್ ಪಾಲಿನೇಷನ್ ಎಂಕರೇಜ್ ಮಾಡಿದ್ದೆ, ಇಟ್ ಈಸ್ ನಥಿಂಗ್ ಬಟ್ ದಟ್ ಔಟ್ ಬ್ರೀಡಿಂಗ್ ಡಿವೈಸ್ ಅಂತ ಹೇಳ್ಬೋದು. ಓಕೆ, ಔಟ್ ಬ್ರೈಡಿಂಗ್ ಡಿವೈಸಸ್ ಅಂತ ಹೇಳ್ಬೋದು. ಸೊ ವಾಟ್ ಇಟ್ ಮೀನ್ ಬೈ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂದರೆ ದ ಎನ್ಕರೇಜಿಂಗ್ ಆಫ್ ದಿ ಕ್ರಾಸ್ ಪಾಲಿನೇಷನ್. ಓಕೆನಾ. ಸೊ ಏನು ಕ್ರಾಸ್ ಪಾಲಿನೇಷನ್ನ ಎಂಕರೇಜ್ ಮಾಡ್ತಾ ಹೋಗ್ತೀವಿ. ಸೊ ಏನಕ್ಕೆ ಎನ್ಕರೇಜ್ ಮಾಡ್ತೀವಿ ಅಂದರೆ ಟು ಪ್ರಿವೆಂಟ್ ಆಟೋಗ್ಯಾಮಿ. ಸೊ ಆಟೋಗ್ಯಾಮಿ ಅಂತಕ್ಕಂಥ ಏನು ಪ್ರೋಸೆಸ್ ಆಗುತ್ತೆ ಅದನ್ನು ಪ್ರಿವೆಂಟ್ ಮಾಡಬೇಕು. ಇಟ್ ಮೀನ್ಸ್ ಸೆಲ್ಫ್ ಪಾಲಿನೇಷನ್ ಇರುತ್ತೆ, ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಬಂದಂಥ ಕಾನ್ಸೆಪ್ಟ್ ಅಂದರೆ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಔಟ್ ಬ್ರೀಡಿಂಗ್ ಡಿವೈಸಸ್ಸಲ್ಲಿ ದೇರ್ ಆರ್ ಮೇಜರ್ಲಿ 3 ಟೈಪ್ಸ್. ಸೊ 3 ರೀತಿಯಾದ ಟೈಪ್ಸ್ನ ನಾವು ಔಟ್ ಬ್ರೀಡಿಂಗ್ ಡಿವೈಸಸ್ಸಲ್ಲಿ ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಈಸ್ ನಥಿಂಗ್ ಬಟ್ ದಟ್ ಡೈಕೋಗ್ಯಾಮಿ ಅಂತ ಕರೀತೀವಿ. ಓಕೆ, ಸೊ ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ ಡೈಕೋಗ್ಯಾಮಿ ಅಂತ ಹೇಳ್ತಾ ಹೋಗ್ಬೋದು. ಸೊ ವಾಟ್ ಇಟ್ ಮೀನ್ ಬೈ ಡೈಕೋಗ್ಯಾಮಿ ಅಂತ ಹೇಳ್ತಾರೆ, ಇಟ್ ಈಸ್ ಅ ಕೈಂಡ್ ಆಫ್ ಕಂಡೀಷನ್ ವೆರ್ ಎವರ್ ದಟ್ ಪೋಲನ್ ರಿಲೀಸಸ್ ದಿ ಸ್ಟಿಗ್ಮಾ. ಓಕೆ, ಸೊ ವೆರ್ ಎವರ್ ದಟ್ ದ ರಿಲೀಸಿಂಗ್ ಆಫ್ ಪೋಲನ್ ಗ್ರೈನ್ಸ್, and ripening of stigma. Releasing of pollen grains and ripening of stigma both are not synchronized. Okay, so ಎರಡು ಕೂಡ ಸಿಂಕ್ರೊನೈಸ್ ಆಗೋದಿಲ್ಲ. ಇಟ್ ಮೀನ್ಸ್ ದಟ್ ಅಟ್ ಎ ಟೈಮ್ ರೈಪನಿಂಗ್ನ ಅದು ಪಡ್ಕೊಳ್ಳೋದಿಲ್ಲ. ಸೊ ನಾಟ್ ಸಿಂಕ್ರೊನೈಸ್ ಅಂದರೆ ದ ಮೆಚುರಿಟಿ ಅಟ್ ಡಿಫ್ರೆಂಟ್ ಟೈಮ್. ಓಕೆ, ಬೇರೆ ಬೇರೆ ಟೈಮಲ್ಲಿ ಸ್ಟಿಗ್ಮಾ ಮತ್ತು ಆ್ಯಂಥರ್ಗಳು ಮೆಚುರಿಟಿನ ಪಡ್ಕೊಳ್ತಾ ಹೋಗುತ್ತೆ, ಸಿಂಕ್ರನೈಸ್ ಆಗೋದಿಲ್ಲ. ಸೊ ಅದನ್ನು ನಾವು ಡೈಕೋಗ್ಯಾಮಿ ಅಂತ ಕರಿತಾ ಹೋಗ್ತೀವಿ. ಸಿಂಕ್ರನೈಸ್ ಆದರೆ ಅದರದೇ ಒಂದು ಪೊಲಂಗ್ರೈಸು ಅದೇ ಒಂದು ಸ್ಟಿಗ್ಮಾ ಮೇಲೆ ಕೂತ್ಕೊಂಡು ಸೆಲ್ಫ್ ಪಾಲಿನೇಷನ್ ಆಗಿಬಿಡುತ್ತೆ. ಸೊ ಯಾವಾಗ ಈ ರೀತಿಯಾದ ಒಂದು ಅವಾಯ್ಡನ್ನು ನಾವು ಮಾಡ್ತೀವಿ, ಆ ರೀತಿಯ ಜೆನೆಟಿಕಲ್ ವೇರಿಯೇಷನ್ನ ನಾವು ಮಾಡ್ತೀವಿ, ಇಟ್ ವಿಲ್ ಬಿ ಸಕ್ಸಸ್ಫುಲ್ ಆಫ್ ದಿ ಕ್ರಾಸ್ ಪಾಲಿನೇಷನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಆವಾಗ ನಮ್ಮ ಪಾಡಿಗೆ ನಾವು ಸೊ ಯಾವಾಗ ಒಂದು ಸ್ಟಿಗ್ಮಾ ರೈಪನಿಂಗ್ನ ಪಡ್ಕೊಳ್ಳುತ್ತೆ ಅಥವಾ ಮೆಚುರಿಟಿನ ಪಡ್ಕೊಳ್ಳುತ್ತೆ, ಆ ಒಂದು ಸಮಯಕ್ಕೆ ಕರೆಕ್ಟಾಗಿ ಪೋಲನ್ ಗ್ರೈಸ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆನಾ. ಸೊ ಇದನ್ನು ನಾವು ಡೈಕೋಗ್ಯಾಮಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಡೈಕೋಗ್ಯಾಮಿಗೆ ಎಕ್ಸಾಂಪಲ್ಸ್ನ ಹೇಳ್ತಾ ಹೋದರೆ, ಸೊ ನಥಿಂಗ್ ಬಟ್ ದಟ್ ಮಿರಾಬೆಲಿಸ್ ಅಂತಕ್ಕಂಥ ಒಂದು ಪ್ಲ್ಯಾಂಟಲ್ಲಿ ಈ ರೀತಿಯ ಡೈಕೋಗ್ಯಾಮಿನ ನಾವು ಜಾಸ್ತಿ ನೋಡ್ತಾ ಹೋಗ್ತೀವಿ. ಎಸ್ಪೆಷಲಿ ಕಾಟನ್ ಪ್ಲ್ಯಾಂಟ್ಸಲ್ಲಿ ಈ ರೀತಿಯ ಡೈಕೋಗ್ಯಾಮಿನ ಅಥವಾ ಔಟ್ ಬ್ರೀಡಿಂಗ್ ಡಿವೈಸಸ್ನ ನಾವು ಫಾಲೋ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ದಟ್ ಫಸ್ಟ್ ಟೈಪ್ ಆಫ್ ದಿ ಔಟ್ ಬ್ರೀಡಿಂಗ್ ಡಿವೈಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಟೈಪಿಗೆ ಬಂದರೆ ಡಿಕ್ಲೈನಿ ಅಂತ ಕರೀತೀವಿ. ಓಕೆ, ಸೊ ವಾಟ್ ಇಟ್ ಮೆಂಟ್ ಬೈ ಡಿಕ್ಲೈನಿ ಅಂತ ಹೇಳಿದ್ರೆ, ಓಕೆ, so declining is nothing but that the presence of different plants which promote xenogamy. Okay, production of, so a kind of plants are approached to produce unisexual flowers. Okay, ಒಂದು ಪ್ಲ್ಯಾಂಟಿಗೆ ಏನು ಮಾಡ್ತೀವಿ ಅಂದರೆ ಬರೀ ಯೂನಿಸೆಕ್ಷುವಲ್ ಫ್ಲವರ್ಸ್ನ ಪ್ರೊಡ್ಯೂಸ್ ಆಗೋ ಥರ ಮಾಡ್ತೀವಿ, ಅಥವಾ ಯೂನಿಸೆಕ್ಷುವಲ್ ಫ್ಲವರ್ಸ್ನ ಯಾವುದು ಪ್ರೊಡ್ಯೂಸ್ ಮಾಡುತ್ತೋ ಆ ರೀತಿಯಾದ ಪ್ಲ್ಯಾಂಟ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಆ ರೀತಿಯಾಗಿ ಒಂದು ಮಾಡಿಫೈ ಮಾಡೋವಂಥದ್ದು ಯೂನಿಸೆಕ್ಷುವಲ್ ಫ್ಲವರ್ಸ್ನ ಪ್ರೊಡ್ಯೂಸ್ ಮಾಡೋ ಥರ ಮಾಡಿಫೈ ಮಾಡೋದು ಅಥವಾ ಅದನ್ನು ಸೆಲೆಕ್ಟ್ ಮಾಡೋದನ್ನು ನಾವು ಡಿಕ್ಲೈನಿ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ಆಗ ಏನಾಗುತ್ತೆ, ಸೊ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಈಸ್ promoted for xenogamy. ಓಕೆ, xenogamy ಪ್ರಮೋಟ್ ಮಾಡಿದಾಗೆ ಆಗುತ್ತೆ. ಸೊ ಇದನ್ನು ನಾವು ಡಿಕ್ಲೈನಿ ಅಂತ ಕರಿತಾ ಹೋಗ್ತೀವಿ. ಎಕ್ಸಾಂಪಲ್ ಈಸ್ ನಥಿಂಗ್ ಬಟ್ ದಟ್ ಪಪಾಯ. ಓಕೆ, ಸೊ ಪಪಾಯ ಇಸ್ ಎ ವೆಲ್ ನೋನ್ ಪ್ಲ್ಯಾಂಟ್ ಫಾರ್ ದಿ ಡಿಕ್ಲೈನಿ ಅಂತ ಹೇಳ್ತಾ ಹೋಗೋದು. ಸೊ ಇದನ್ನು ಕೂಡ ನಾವು ಆರ್ಟಿಫಿಷಿಯಲ್ ಅಥವಾ ನಾವಾಗಿ ನಾವು ಸೆಲ್ಫ್ ಪಾಲಿನೇಷನ್ ಆಗೋದನ್ನ ತಡೆದು ಕ್ರಾಸ್ ಪಾಲಿನೇಷನ್ ಮಾಡೋದು ಅಂತ ಹೇಳ್ಬೋದು. ಸೊ ಇನ್ನೊಂದು ಟೈಪ್ನ ವಿಷಯಕ್ಕೆ ಬಂದರೆ ಸೆಲ್ಫ್ ಸ್ಟೆರಿಲಿಟಿ ಅಂತ ಕರಿತೀವಿ.
ಸೊ ವಾಟ್ ಈಸ್ ಮೆಂಟ್ ಬೈ ಸೆಲ್ಫ್ ಸ್ಟೆರಿಲಿಟಿ ಅಂತ ಹೇಳ್ತಾ ಹೋದ್ರೆ ಇಟ್ ಈಸ್ ನಥಿಂಗ್ ಬಟ್ ದಟ್ ಎ ಜೆನೆಟಿಕ್ ಮೆಕ್ಯಾನಿಸಮ್ ವಿಚ್ ಪ್ರಮೋಟ್ಸ್ ದಿ ಆರ್ ವಿಚ್ ಪ್ರಿವೆಂಟ್ ದಿ, ಸೊ ಪ್ರಮೋಟ್ಸ್ ಅನ್ನೋದಕ್ಕಿಂತ ಪ್ರಿವೆಂಟ್ ಅಂತ ಹೇಳ್ಬೋದು, ಸೊ ವಿಚ್ ಪ್ರಿವೆಂಟ್ ದಿ ಪೋಲನ್ ಜರ್ಮಿನೇಷನ್, prevent the pollen germination. ಸೊ ಪೋಲನ್ ಗ್ರೈನ್ಸ್ ಜರ್ಮಿನೇಟ್ ಆಗೋದೇ ಬೇಡ, ಯಾಕೆಂದರೆ ಸಿಂಕ್ರೋನೈಸ್ ಆಗುತ್ತೆ ಅಟ್ ಎ ಟೈಮ್ ಸ್ಟಿಗ್ಮಾ ಮತ್ತು ಪೋಲನ್ ಗ್ರೈನ್ಸ್ ಇಲ್ಲಿ ಪೋಲನ್ ಆ್ಯಂಥರಲ್ಲಿ ಪೋಲನ್ ಜರ್ಮಿನೇಷನ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿದ್ರೆ ಸೊ ಆಫ್ ಪ್ರಿವೆಂಟ್ ದಿ ಪೋಲನ್ ಜರ್ಮಿನೇಷನ್ ಆನ್ ದಿ ಸ್ಟಿಗ್ಮಾ, ಓಕೆ, ಆನ್ ದಿ ಸ್ಟಿಗ್ಮಾ ಆಫ್ ಸೇಮ್ ಫ್ಲವರ್. ಸೊ ಅದೇ ಫ್ಲವರ್ನ ಏನೊಂದು ಸಿಗ್ಮಾ ಮೇಲೆ ಪೋಲನ್ ಜರ್ಮಿನೇಷನ್ ಆಗದಲ್ಲೇ ಇರೋ ಥರ ತಡೆಯೋದು ಅಂತ ಹೇಳ್ತಾ ಹೋಗ್ಬೋದು. ಸೊ ಅದನ್ನು ನಾವು ಸೆಲ್ಫ್ ಸ್ಟೆರಿಲಿಟಿ ಅಂತ ಕರಿತಾ ಹೋಗ್ತೀವಿ. ಎಕ್ಸಾಂಪಲ್ ಇಸ್ ನಥಿಂಗ್ ಬಟ್ ದಟ್ ಸನ್ಫ್ಲವರ್ ಅಂತ ಹೇಳ್ತಾ ಹೋಗ್ಬೋದು. ಇವನ್ ಮಸ್ಟರ್ಡ್ ಪ್ಲಾಂಟ್ಸನ್ನು ಕೂಡ ನಾವು ಈ ರೀತಿಯಾದ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಸೆಲ್ಫ್ ಸ್ಟೆರಿಲಿಟಿ ಅಂದರೆ ಏನು ಅಂದರೆ ಸೊ ಪೋಲನ್ ಜರ್ಮಿನೇಷನ್ ಆಗ್ಬೋದು ಅಂದರೆ ಅದರ ಆ್ಯಂಥರ್ನ ಕಟ್ ಮಾಡಿಬಿಡ್ತೀವಿ, ಓಕೆನಾ. ಸೊ ಎಲ್ಲಿವರೆಗೂ ಸ್ಟಿಗ್ಮಾ ಮೆಚುರಿಟಿ ಆಗುತ್ತೋ ಅಲ್ಲಿವರೆಗೂ ವೆಯ್ಟ್ ಮಾಡಿ ಆ ಒಂದು ಟೈಮ್ ಕರೆಕ್ಟಾಗಿ ಆ್ಯಂಥರ್ನ ಕಟ್ ಮಾಡ್ತೀವಿ. ಸೊ ಯಾವಾಗ ಆ್ಯಂಥರ್ನ ಕಟ್ ಮಾಡ್ತೀವಿ ಪೋಲನ್ ಜರ್ಮಿನೇಷನ್ ಆಗೋದಿಲ್ಲ, ಆಗ ಒಂದು ನಮ್ಮ ಒಂದು ಡಿಸೈರ್ಡ್ ಪೋಲನ್ ಗ್ರೈನ್ಸ್ ಇರುತ್ತೆ ಅದ್ರ ಮೇಲೆ ಸ್ಟಿಗ್ಮಾ ಮೇಲೆ ನಾವು ಈಸಿಯಾಗಿ ಟ್ರಾನ್ಸ್ಫರನ್ನು ಮಾಡ್ಬೋದು. ಸೊ ಇದನ್ನೇ ನಾವು ಔಟ್ ಬ್ರೀಡಿಂಗ್ ಡಿವೈಸ್ ಅಂತ ಹೇಳ್ತೀವಿ. ಸೊ ಔಟ್ ಬ್ರೀಡಿಂಗ್ ಡಿವೈಸ್ ಏನಕ್ಕೆ ಬಂತು ಅಂದರೆ ಸೆಲ್ಫ್ ಪಾಲಿನೇಷನ್ನ ಅವಾಯ್ಡ್ ಮಾಡಿ ಕ್ರಾಸ್ ಪಾಲಿನೇಷನ್ನ ಪ್ರಮೋಟ್ ಮಾಡಬೇಕು, ಆ ಒಂದು ಕಾರಣಕ್ಕೆ ಔಟ್ ಬ್ರೀಡಿಂಗ್ ಡಿವೈಸಸ್ಸು ಬಂತು ಅಂತ ಹೇಳ್ತಾ ಹೋಗ್ಬೋದು. So now we are going to discussing about that a kind of ಏನೊಂದು ಪ್ರೀಫರ್ಟಿಲೇಷನ್ ಇವೆಂಟ್ಸ್ ಆಯಿತು. ಸೊ ಈಗ ಫರ್ಟಿಲೈಸೇಷನ್ ಇವೆಂಟ್ಸ್ನ ಬಗ್ಗೆ ಇನ್ ಡೀಟೇಲ್ ಆಗಿ ಈ ಒಂದು ಕಾನ್ಸೆಪ್ಟನ್ನು ನಾವು ಡಿಸ್ಕಷನ್ನ ಮಾಡ್ತಾ ಹೋಗೋಣ. ಸೊ ಫರ್ಟಿಲೈಸೇಷನ್ ಅಂತಕ್ಕಂಥ ಒಂದು ಪ್ರೋಸೆಸ್ನ ವಿಷಯಕ್ಕೆ ಬಂದರೆ ಸೊ ನಮಗೆ ಕಾಮನ್ ಆಗಿ ಗೊತ್ತಿರೋಂಗೆ ವಾಟ್ ಈಸ್ ಮೆಂಟ್ ಬೈ ಫರ್ಟಿಲೈಸೇಷನ್ ಅಂತ ಹೇಳ್ತಾ ಹೋದರೆ ಸೊ ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟೋಫೈಟ್ಸ್ ಅಥವಾ ಗ್ಯಾಮ್ಸ್, ಓಕೆ, ದ ಫ್ಯೂಷನ್ ಆಫ್ male and female gametes. ಸೊ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ನ ಫ್ಯೂಷನ್ ಏನಿದೆ ಸೊ ಅದನ್ನು ನಾವು ಫರ್ಟಿಲೈಸೇಷನ್ ಅಂತ ನಮಗೆ ಕಾಮನ್ ಥಿಂಗ್ ಆಗಿ ಗೊತ್ತಿರೋದು. ಸೊ ಈ ಒಂದು ಫರ್ಟಿಲೈಸೇಷನಲ್ಲಿ ವಾಟ್ ಆರ್ ದ ಪ್ರೋಸೆಸ್ ಆಗಬೇಕು ಅಂದರೆ ಪ್ಲ್ಯಾಂಟ್ಸಲ್ಲಿ ಡಿಫ್ರೆಂಟ್ ವೇ ಆಫ್ ಫರ್ಟಿಲೈಸೇಷನ್ ನಾವು ನೋಡ್ತಾ ಹೋಗ್ತೀವಿ, ಎಸ್ಪೆಷಲಿ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ರಿಪ್ರೊಡಕ್ಷನ್ ಆರ್ಗಾನಿಸಮ್ಸ್ ಏನಿದೆ ಸೆಕ್ಷುವಲ್ ಮತ್ತು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನೋಂಥದ್ದು ಇರುತ್ತೆ. ಆ ಒಂದು ಸೆಕ್ಷುವಲ್ ಮತ್ತು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಏನಿದೆ ಸೊ ಅದರಲ್ಲಿ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುತ್ತೆ, ಕೆಲವೊಂದರಲ್ಲಿ ಫಾರ್ಮ್ ಆಗೋದಿಲ್ಲ, ಕೆಲವೊಂದರಲ್ಲಿ ಫ್ಯೂಷನ್ ಆಗುತ್ತೆ, ಕೆಲವೊಂದರಲ್ಲಿ ಆಗೋದಿಲ್ಲ. ಸೊ ಸೆಲ್ಫ್ ವಾಟ್ ಔಟ್ ದಟ್ ಏನೋ ರಿಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ, ಕೆಲವೊಂದು ಕ್ರಾಸ್ ಪಾಲಿನೇಷನ್ ಮುಖಾಂತರ ರಿಪ್ರೊಡಕ್ಷನನ್ನು ಮಾಡ್ತಾ ಹೋಗುತ್ತೆ. ಬಟ್ ಫ್ಲವರ್ ಪ್ಲ್ಯಾಂಟ್ಸಲ್ಲಿ ಆ ರೀತಿಯಾಗಿಲ್ಲ, ಕೆಲವೊಂದು ಸಿಂಕ್ರೋನಿಟಿ ಅನ್ನೋದು ಇದೆ, ಕೆಲವೊಂದು ಪ್ರೋಸೆಸ್ನ ನಾವು ಇಂಟರಾಕ್ಷನ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಆ ಒಂದು ಅಮಾಂಗ್ ದಿ ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲಿ ಫರ್ಟಿಲೈಸೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಆಗ್ತಕ್ಕಂಥ ಇಂಟರಾಕ್ಷನನ್ನು ನಾವು ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಅಗೈನ್ ಐ ಆಮ್ ರಿಪೀಟಿಂಗ್, ಇಟ್ ಈಸ್ ಸೆಟ್ ವಿತ್ ದಟ್ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್. ಸೊ ವಾಟ್ ಇಟ್ ಮೆಂಟ್ ಬೈ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಅಂತ ಒಂದು ಡೆಫಿನೇಷನ್ ನಾವು ಹೇಳ್ತಾವ್ರೆ. ದ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಈಸ್ ನಥಿಂಗ್ ಬಟ್ ದಟ್ ದ ಡೆಪಾಸಿಷನ್ ಆಫ್ ಪೋಲನ್ಸ್ ಆನ್ ದ ಸ್ಟಿಗ್ಮಾ. ಏನೊಂದು ಸ್ಟಿಗ್ಮಾ ಮೇಲೆ ಪೋಲನ್ಸು ಡೆಪಾಸಿಷನ್ ಆಗುತ್ತೆ ಅಥವಾ ಪೋಲನ್ ಗ್ರೈನ್ಸ್ ಡೆಪಾಸಿಷನ್ ಆಗುತ್ತೆ, ಸೊ ಆ ಒಂದು ಪ್ರೋಸೆಸ್ ನಾವು ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಅಂತ ಕರಿತಾ ಹೋಗ್ಬೋದು. ಸೊ ಈ ಒಂದು ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಆಗಬೇಕು ಅಂದರೆ ಸೊ ಏನೊಂದು ಪಿಸ್ಟಲ್ ಅಂತಕ್ಕಂಥ ಏನಿರುತ್ತೆ ಅಥವಾ ಕಾರ್ಪೆಲ್ಸ್ ಅಂತ ಏನಿರುತ್ತೆ, ಓಕೆ, ಪಿಸ್ಟಲ್ ಆ ಕಾರ್ಪಲ್ ಅಂತ ಹೇಳ್ಬೋದು. ಸೊ ದೀಸ್ ಕೈಂಡ್ ಆಫ್ ದಿ ಪಿಸ್ಟಲ್ಸ್ ಆರ್ ಕಾರ್ಪಲ್ಸ್ ಶುಡ್ ಹ್ಯಾವ್ ability to recognize ದ ಪೋಲನ್ಸ್. ಸೊ ಪೋಲನ್ ಗ್ರೈನ್ಸ್ ಏನೊಂದು ಪಿಸ್ಟಲ್ನ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಸೊ ಆ ಒಂದು ಪೋಲನ್ನು ಆ ಒಂದು ಸ್ಪೀಷೀಸ್ ಅಥವಾ ಬೇರೆ ಯಾವುದೋ ಒಂದು ಸ್ಪೀಷೀಸ್ನ ಒಂದು ಕಾಂಪಿಟಬಲ್, ನಥಿಂಗ್ ಬಟ್ ದಟ್ ಕಾಂಪಿಟಬಲ್ ಅಂತ ಕರಿತೀವಿ. ಸೊ ಕಾಂಪಿಟಬಲ್ ಪೋಲನ್ನು ಅಥವಾ ಇನ್ಕಾಂಪಿಟಬಲ್ ಪೋಲನ್ನು ಅಂತ ಅದು
ರೆಕಗ್ನೈಸ್ ಮಾಡಬೇಕು. ಈ ರೀತಿಯಾಗಿ ರೆಕಗ್ನೈಸ್ ಮಾಡಬೇಕು ಅಂದರೆ ಇಟ್ ಶುಡ್ ಬಿ ದ ಚೇಂಜಸ್ ಇನ್ ದೇರ್ ಕೆಮಿಕಲ್ ಕಂಡೀಷನ್. ಓಕೆನಾ. ಸೊ ಈ ರೀತಿಯಾಗಿ ಕಾಂಪಿಟಬಲ್ ಅಥವಾ ಇನ್ಕಾಂಪಿಟಬಲ್ ಅಂತ ಹೇಳಬೇಕು ಅಂದರೆ ಸೊ ಇಟ್ ಈಸ್ ದಿಸ್ ಕೈಂಡ್ ಆಫ್ ದಿ ಕಾಂಪಿಟಬಲ್ ಅಥವಾ ಇನ್ಕಾಂಪಿಟಬಲ್ ಅಂತ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಸೊ ದೀಸ್ ಐಡೆಂಟಿಫಿಕೇಶನ್ ಈಸ್ ಮೀಡಿಯೇಟೆಡ್ ಬೈ chemical composition. Whether these kind of the chemical composition, it may be the pistils or it may be the pollen grains. ಸೊ ವಾಟ್ ಆರ್ ದ ಕೆಮಿಕಲ್ ಕಾಂಪೋಸಿಷನ್ ಆಗುತ್ತೆ, ಅದು ಪಿಸ್ಟಲ್ ಆಗಿರ್ಬೋದು, ಪೋಲನ್ ಗ್ರೈನ್ಸ್ ಆದರೂ ಕೂಡ ಆಗಿರ್ಬೋದು. ಬಟ್ ಈ ಒಂದು ಕೆಮಿಕಲ್ ಕಾಂಪೋಸಿಷನ್ ಮೀಡಿಯೇಷನ್ನ ಮೇಲೆ ಈ ಒಂದು ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ನು ಪ್ರೋಸೆಸ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಹೌ ಇಟ್ ವಿಲ್ ಬಿ ಅಂತ ಹೇಳ್ತಾರೆ, ಇಫ್ ಇಟ್ ಈಸ್ ಕಾಂಪಿಟಬಲ್. ಸೊ ಏನೊಂದು ಸ್ಟಿಗ್ಮಾ ಮೇಲೆ ಪೋಲನ್ ಗ್ರೈನ್ ಬಂದು ಕೂತ್ಕೊಂಡಿದೆ. ಓಕೆ, ಸೊ ಈ ಒಂದು ಡಯಾಗ್ರಾಮಲ್ಲಿ ನೀವು ನೋಡ್ಬೋದು. ಸೊ ದಿಸ್ ಅಬೌಟ್ ದಟ್ ಸ್ಟಿಗ್ಮಾ ಅಂತ ಹೇಳ್ತೀವಿ. ಈ ಒಂದು ಸ್ಟಿಗ್ಮಾ ಮೇಲೆ ಪೋಲನ್ ಗ್ರೈನ್ ಬಂದು ಕೂತ್ಕೊಂಡಿದೆ. ಸೊ ಕೂತ್ಕೊಂಡಿದೆ ಅಂತ ಸಂದರ್ಭದಲ್ಲಿ ದೇ ಶುಡ್ ಬಿ ಕೆಮಿಕಲ್ ಕಾಂಪೋಸಿಷನ್, ಇವೆರಡು ಕಡೆ ಮೀಡಿಯೇಷನ್ನ ಮಾಡ್ತಾ ಹೋಗುತ್ತೆ. ಸೊ ಆ ಒಂದು ಬಂದು ಕೂತ್ಕೊಂಡಂಥ ಒಂದು ಪೋಲನ್ ಗ್ರೈನು ಕಾಂಪಿಟಬಲ್ ಆಗಿದ್ದರೆ, ಓಕೆ, ಸೇಮ್ ಸ್ಪೀಷೀಸ್ದೇ ಒಂದು ಪೋಲನ್ ಗ್ರೈನ್ ಆಗಿದ್ದರೆ, ಸೊ ದೀಸ್ ಕೈಂಡ್ ಆಫ್ ದಿ ಪೋಲನ್ ಗ್ರೈನ್ಸ್ ಆರ್ ಅಕ್ಸೆಪ್ಟೆಡ್ ಬೈ ದಿ ಪಿಸ್ಟಲ್. ಓಕೆ, accepts by ಪಿಸ್ಟಲ್. ಪಿಸ್ಟಲ್ ಅನ್ನೋಂಥದ್ದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಓಕೆನಾ. ಸೊ ಅಕ್ಸೆಪ್ಟ್ ಮಾಡ್ಕೊಂಡಾದ ನಂತರ ಸೊ ಇಟ್ ವಾಟ್ ಎವರ್ ದಟ್ ಪ್ರಮೋಟ್ಸ್ ದಟ್, ಅಕ್ಸೆಪ್ಟ್ ಆಯಿತು, ಅಕ್ಸೆಪ್ಟ್ ಆದ ನಂತರ ಇಟ್ ಪ್ರಮೋಟ್ಸ್ ಪೋಸ್ಟ್ ಪಾಲಿನೇಷನ್ ಚೇಂಜಸ್ನ ಪ್ರಮೋಟ್ ಮಾಡ್ತಾ ಹೋಗುತ್ತೆ. ಪೋಸ್ಟ್ ಪಾಲಿನೇಷನ್ ಚೇಂಜಸ್ ಈಸ್ ಪ್ರಮೋಟೆಡ್ ಬೈ ದಿಸ್ ಕೈಂಡ್ ಆಫ್ ದಿ ಪಿಸ್ಟಲ್ ಅಂತ ಹೇಳ್ಬೋದು. ದಾಟ್ ರಿಮೆಂಬರ್, ಇಫ್ ದ ಪೋಲನ್ ಗ್ರೈನ್ ಆರ್ ಪೋಲನ್ ಶುಡ್ ಬಿ ಕಾಂಪಿಟಬಲ್ ಆಗಿದ್ರೆ ಮಾತ್ರ ಈ ಒಂದು ಪ್ರೊಸೆಸ್ಸು ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿಯಾಗಿ ಪೋಸ್ಟ್ ಪಾಲಿನೇಷನ್ ಚೇಂಜಸ್ ಯಾವ ರೀತಿ ಆಗುತ್ತೆ ಅಂತ ಹೇಳ್ತಾ ಹೋದ್ರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ದಟ್ ದೇರ್ ಈಸ್ ಎ ಚೇಂಜಸ್ ಇನ್ ಫಿಸಿಕಲ್ ಆರ್ ಕೆಮಿಕಲ್ ಕಂಡೀಷನ್ಸ್. ಸೊ ಫಿಸಿಕಲ್ ಅಥವಾ ಕೆಮಿಕಲ್ ಕಂಡೀಷನ್ಸ್ ಏನಿರುತ್ತೆ ಆ ಒಂದು ಫಿಸಿಕಲ್ ಮತ್ತು ಕೆಮಿಕಲ್ ಕಂಡೀಷನ್ಸ್ಗಳು ಚೇಂಜಸ್ನ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ, ಸೊ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾವ್ರೆ. ಫಾರ್ ಎಕ್ಸಾಂಪಲ್, ಸೊ ವಾಟ್ ಎವರ್ ದಟ್ ನಾವೊಂದು ಕೆಮಿಕಲ್ ಕಾಂಪೋನೆಂಟ್ನ ವಿಷಯಕ್ಕೆ ಬಂದರೆ, ಓಕೆ, ಸೊ ನಾವೊಂದು ಕೆಮಿಕಲ್ ಕಾಂಪೋಸಿಷನ್ ವಿಷಯಕ್ಕೆ ಬಂದರೆ, ಇಫ್ ಯು ಕಮ್ ಟು ದಟ್ ಏನೊಂದು ಪೋಲನ್ ಗ್ರೈನ್ಸ್ ಅಲ್ಲಿ ಇರ್ತಕ್ಕಂಥ ಕೆಮಿಕಲ್ ಕಾಂಪೋನೆಂಟ್ ವಿಷಯಕ್ಕೆ ಬಂದರೆ, ಎಕ್ಸೈನ್ ಅಂತಕ್ಕಂಥ ಔಟರ್ ಲೇಯರ್ ಇದೆ. ವಿ ಆರ್ ಆಲ್ರೆಡಿ ನೋ ಅಬೌಟ್ ದಟ್. ಸೊ ಪೋಲನ್ ಗ್ರೈನ್ನ ಎಕ್ಸೈನ್ ಅಂತಕ್ಕಂಥ ಒಂದು ಔಟರ್ ಲೇಯರ್ ಇದೆ, ಅದರಲ್ಲಿ ಒಂದು ರೀತಿಯಾದ ಕೆಮಿಕಲ್ ಕಾಂಪೌಂಡ್ ಇರುತ್ತೆ. ಸೊ ದೋಸ್ ಕೈಂಡ್ ಆಫ್ ದಿಸ್ ಕೆಮಿಕಲ್ ಕಾಂಪೋನೆಂಟ್ ಈಸ್ ನೇಮ್ಡ್ ಆಸ್ ಸ್ಪೋರೋಪೊಲಿನಿನ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ನೇಮ್ಡ್ ಆಸ್ ಸ್ಪೋರೋಪೊಲಿನಿನ್ ಅಂತ ಕರಿಬೋದು. ಓಕೆ, ಅದನ್ನು ನಾವು ಸ್ಪೋರೋಪೊಲಿನಿನ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಸ್ಪೋರೋಪೊಲಿನಿನ್ ಅಂತಕ್ಕಂಥ ಒಂದು ಏನೊಂದು ಇದನ್ನು ಕೆಮಿಕಲ್ ಕಾಂಪೌಂಡ್ ಇಟ್ಟಿದ್ರೆ, ಇಟ್ ಈಸ್ ಕಂಟೆನ್ಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎನ್ಸೈಮ್ಸ್ಗಳು ಇದರಲ್ಲಿರುತ್ತೆ ಸ್ಪೋರೋಪೊಲಿನಲ್ಲಿ. ಸೊ ಅದೇ ರೀತಿಯಾಗಿ ಎನ್ಸೈಮ್ಸ್ನ ಜೊತೆಗೆ ಕೆಲವೊಂದು ಪ್ರೋಟೀನ್ ಕಂಟೆಂಟ್ ಕೂಡ ಹೊಂದಿರುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಲಿಪಿಡ್ಸ್ ಕಂಟೆಂಟ್ ಕೂಡ ಇರುತ್ತೆ. ಓಕೆನಾ. ಸೊ ಅದ್ರ ಜೊತೆಗೆ ಕೆಲವೊಂದು ಅಲರ್ಜಿಕ್ ಡಿರೈವ್ಡ್ ಕಾಂಪೊನೆಂಟ್ ಕೂಡ ಈ ಒಂದು ಸ್ಪೋರೋಪೊಲಿನ್ ಕಂಟೆಂಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಥವಾ ಇಮರ್ಸ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಸ್ಪೋರೋಪೊಲಿನಿನ್ ಯಾವಾಗ ಒಂದು ರಿಲೀಸ್ ಆಗುತ್ತೆ ಅಂದರೆ, ವೆನ್ ಇಟ್ ಕಮ್ ಆ್ಯಂಡ್ ಸೆಟಲ್ ಆನ್ ದಿ ಸ್ಟಿಗ್ಮಾ. ಈ ಒಂದು ಸ್ಟಿಗ್ಮಾ ಪಾರ್ಟ್ ಇದ್ರ ಮೇಲೆ ಸೆಟ್ಲ್ ಆಗ್ತಿದ್ದಂಗೆ ಈ ಒಂದು ಸ್ಪೋರೋಪೊಲಿನ್ ಇಂಟರಾಕ್ಷನ್ನು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಯಾವಾಗ ಈ ಒಂದು ಸ್ಪೋರೋಪೊಲಿನ್ ಇಂಟರಾಕ್ಷನ್ ಆಗುತ್ತೆ, ಸೊ ಈ ಒಂದು ಸ್ಟಿಗ್ಮಾ ಏನು ಮಾಡುತ್ತೆ ಅಂದರೆ, ಎರಡು ಕೂಡ ಇದರಲ್ಲಿದ್ದಂಥ ಕೆಮಿಕಲ್ಲು, ಪೋಲನ್ ಗ್ರೈನ್ ಇದ್ದಂಥ ಸ್ಪೋರೋಪೊಲಿನ್ ಕೆಮಿಕಲ್ ಎರಡು ಕೂಡ ಸಿಂಕ್ರನೈಸ್ ಆಗಿ ವಾಟ್ ಎವರ್ ದಟ್ ಇದನ್ನು ಪೋಲನ್ ಟ್ಯೂಬ್ನ ಫಾರ್ಮ್ ಮಾಡಲಿಕ್ಕೆ ಜಾಗನ ಮಾಡಿಕೊಳ್ಳುತ್ತೆ. ಓಕೆನಾ. ಸೊ ಇಟ್ ವಿಲ್ ಬೀಸ್ ಟು ದಿ ಫಾರ್ಮೇಷನ್ ಆಫ್ ದಿ ಜರ್ಮ್ ಪೋಲ್. ಓಕೆನಾ. ಜರ್ಮ್ ಪೋಲ್ ಇರುತ್ತೆ, ಅದರ ಮುಖಾಂತರ ಪೋಲನ್ ಟ್ಯೂಬ್ನ ಫಾರ್ಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಸ್ಟಾರ್ಟ್ ಆದಂಥ ಪೋಲನ್ ಟ್ಯೂಬ್ ಏನಿರುತ್ತೆ, ಇಟ್ ಈಸ್ ಅಬೌಟ್ ದಟ್ ಪೋಲನ್ ಟ್ಯೂಬ್ ಅಂತ ಹೇಳ್ತಾ ಹೋದು. ಸೊ ಇದು ಪೋಲನ್ ಗ್ರೈನು. ಸೊ ಇದರಿಂದ ಪೋಲನ್ ಟ್ಯೂಬ್ಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಫಾರ್ಮ್ ಆದಂಥ ಒಂದು ಪೋಲನ್ ಟ್ಯೂಬು ಇಟ್ ವಿಲ್ ಬಿ ಎಂಟರ್ಸ್ ಟು ದಿ, ಸೊ ವಾಟ್ ಎವರ್ ದಟ್ ಏನೊಂದು ಎಂಬ್ರಿಯೋ ಸ್ಯಾಕ್ ಐತೆ ಅದ್ರ ಕಡೆನ ಮೂಮೆಂಟನ್ನು
ತೋರಿಸುತ್ತೆ ಅಂತ ಹೇಳ್ಬೋದು. ಇಟ್ ಶುಡ್ ಬಿ ಎ ಸಿಂಕ್ರೊನಿಟಿ ಬಿಟ್ವೀನ್ ದಿ ಸ್ಪೋರೋಪಾಲಿನಿನ್ ವಿಚ್ ಈಸ್ ರಿಲೀಸ್ಡ್ ಬೈ ದಿ ಪೋಲನ್ ಗ್ರೈನ್ಸ್ ಆ್ಯಂಡ್ ದ ಎ ಕೈಂಡ್ ಆಫ್ ಕೆಮಿಕಲ್ ಕಾಂಪೋನೆಂಟ್ ಆನ್ ದಿ ಸ್ಟಿಗ್ಮಾ. ಇವೆರಡರ ಮಧ್ಯೆ ಸಿಂಕ್ರನೈಸನ್ನು ನಾವು ನೋಡಬೇಕು. ಸೊ ಆಗ ಮಾತ್ರ ಇದು ಅಕ್ಸೆಪ್ಟ್ ಮಾಡ್ಕೊಂಡು ಪೋಲನ್ ಟ್ಯೂಬ್ನ ಫಾರ್ಮ್ ಮಾಡ್ಕೊಳ್ಳಿಕ್ಕೆ ಅದು ಜಾಗನ ಮಾಡಿಕೊಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಸ್ಪೋರೋಪಾಲಿನ್ ರಿಲೀಸ್ ಆಯಿತು. ಸೊ ವಾಟ್ ಎವರ್ ದಟ್ ಪೋಲನ್ ಟ್ಯೂಬು ಫಾರ್ಮ್ ಆಗಿ ಎಂಬ್ರಿಯೋ ಕಡೆ ಮೂಮೆಂಟನ್ನು ತೋರಿಸುತ್ತೆ. ಸೊ ವೆನ್ ಇಟ್ ದ ಕೈಂಡ್ ಆಫ್ ದಿ ಪೋಲನ್ ಟ್ಯೂಬ್ ರೀಚಸ್ ದಿ ಎಂಬ್ರಿಯೋ ಸ್ಯಾಕ್ ಅಂತ ರೀಚ್ ಆಗ್ತಿದ್ದಂಗೆ ಸೊ ಇಲ್ಲಿ ಒಂದು ಕಾಂಪೊನೆಂಟ್ ಇದೆ ಬಿಫೋರ್ ಎಂಬ್ರಿಯೋ ಸ್ಯಾಕ್ ಇರೋ ಸುತ್ತಲೂ ಕೂಡ ವಾಟ್ ಎವರ್ ದಟ್ ಟ್ಯಾಪ್ಟಮ್ ಅಂತಕ್ಕಂಥ ಒಂದು ಕಂಟೆಂಟು ಇರುತ್ತೆ ಅಲ್ಲ. ಸೊ ಟ್ಯಾಪ್ಟಮ್ ಅಂತಕ್ಕಂಥ ಒಂದು ಪ್ರೋಸೆಸ್ ಏನಿದೆ, ಈ ಒಂದು ಸ್ಪೋರೋಪೋಲನಿನ್ ಕಂಟೆಂಟ್ ಏನಿರುತ್ತೆ, ಈ ಒಂದು ಸ್ಪೋರೋಪೋಲನಿನ್ ಕಂಟೆಂಟ್ ಏನು ಎನ್ಸೈಮ್ ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್ ಅಲರ್ಜಿನ್ ಡಿರೈವ್ಡ್ ಇರುತ್ತೆ, ಇದೆಲ್ಲದೂ ಕೂಡ ಅಷ್ಟೇ. ಸೊ ಏನೊಂದು ಮೈಕ್ರೋಸ್ಪೋರೋಜೆನಿಸ್ ಒಂದು ಟೈಮಲ್ಲಿ ಟ್ಯಾಪ್ಟಮ್ ಒಂದು ನ್ಯೂಟ್ರಿಟಿವ್ ಕಂಟೆಂಟ್ ಟಿಶ್ಯೂಸ್ ಏನಿರುತ್ತೆ ಅದರ ಸಹಾಯದಿಂದ ಈ ಒಂದು ಫೀಲಿಂಗ್ ಸ್ಪೋರೋಪೋಲನಿನ್ ಫಾರ್ಮ್ ಆಗಿ ಏನೊಂದು ಜರ್ಮ್ ಸ್ಪೋರ್ಸ್ ಅಥವಾ ಏನೊಂದು ಎಕ್ಸೈನ್ ಒಂದು ಲೇಯರಲ್ಲಿ ಫಿಲ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಇಷ್ಟು ಒಂದು ಪ್ರೋಸೆಸ್ ಆಯಿತು, ಎಕ್ಸೈನ್ ಆಯಿತು. ಸೊ ಇಲ್ಲಿಂದ ಬಂದು ಟ್ಯೂಬು ಫಾರ್ಮ್ ಆಗಿದೆ. ಸೊ ಟ್ಯೂಬ್ ಫಾರ್ಮ್ ಆಗ್ತಿದ್ದಂಗೆ ಸೊ ವಾಟ್ ಎವರ್ ದಟ್ ಇಂಟೈನ್ ಅಂತಕ್ಕಂಥ ಇನ್ನೊಂದು ಸೆಕೆಂಡ್ ಲೇಯರ್ ಇದೆ ಅಥವಾ ಇನ್ನರ್ ಲೇಯರ್ ಇದೆ. ಸೊ ಈ ಒಂದು ಇಂಟೈನ್ ಲೇಯರ್ ಒಳಗೆ ಕೆಲವೊಂದು ಕೆಮಿಕಲ್ ಕಾಂಪೊನೆಂಟ್ಸನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಯಾವ ರೀತಿಯಾದ ಕೆಮಿಕಲ್ ಕಾಂಪೌಂಡ್ಸ್ ಇರುತ್ತೆ ಅಂದರೆ ಕೆಲವೊಂದು ರೀತಿಯಾದ ಸೆಲೆಕ್ಟೆಡ್ ಪ್ರೋಟೀನ್ ಕಂಟೆಂಟ್ ಇರುತ್ತೆ ಇಂಟೈನ್ಸಲ್ಲಿ. ಸೊ ಅದರ ಜೊತೆಗೆ ಇಟ್ ಕಂಟೈನ್ಸ್ ದಿ ಪಾಲಿಸ್ಯಾಕರೈಡ್ಸು ಕೂಡ ಈ ಒಂದು ಇಂಟೈನ್ ರೀಜನ್ ಆಫ್ ದಿ ಅಥವಾ ಇಂಟೈನ್ ಲೇಯರ್ ಆಫ್ ದಿ ಪೋಲನ್ ಗ್ರೈನ್ಸ್ ಒಳಗಡೆ ಇರುತ್ತೆ ಅಂತ ಹೇಳ್ತಾ ಹೋದು. ಸೊ ಈ ಒಂದು ಪ್ರೋಟೀನ್ಸ್ ಮತ್ತು ಪಾಲಿಸ್ಯಾಕರೈಡ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ಏನಿರುತ್ತೆ, ಓಕೆ, ದಿಸ್ ಆರ್ ನಥಿಂಗ್ ಬಟ್ ದಟ್ ಕಾರ್ಬೋಹೈಡ್ರೇಟ್ಸ್. ಈ ಒಂದು ಕೆಮಿಕಲ್ಗಳ ಸಹಾಯದಿಂದ ವಾಟ್ ಎವರ್ ದಟ್ ಸ್ಟಿಗ್ಮಾ ಪೋಸಸ್ ಆಗಿ ಪೋಲನ್ ಗ್ರೈನ್ಸಲ್ಲಿ ಇರ್ತಕ್ಕಂಥ ವಾಟ್ ಎವರ್ ದಟ್ ಏನೊಂದು ಜರ್ಮ್ ಪೋರ್ಸ್ ಅಥವಾ ಗ್ಯಾಮೆಟ್ಸ್ ಇರ್ಬೋದು ಅಥವಾ ಟ್ಯೂಬ್ ನ್ಯೂಕ್ಲಿಯಸ್ ಇರ್ಬೋದು, ಅದು ಮೂಮೆಂಟನ್ನು ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಏನೊಂದು ಮೂಮೆಂಟನ್ನು ತೋರಿಸುತ್ತೆ. ಸೊ ಒಂದು ಟ್ಯೂಬ್ ಫಾರ್ಮ್ ಆಗುತ್ತೆ, ಇಟ್ ರೀಚಸ್ ಟು ದಿ ಓವರಿನ ರೀಚ್ ಆಗುತ್ತೆ. ಸೊ ಓವರಿನ ರೀಚ್ ಆಗ್ತಿದ್ದಂಗೆ ಸೊ ಈ ಒಂದು ರೀಜನ್ ಏನಿರುತ್ತೆ, ಓಕೆ, ಸೊ ಇಲ್ಲೊಂದು ವಾಟ್ ಎವರ್ ದಟ್ ಎಂಬ್ರಿಯೋ ಸ್ಯಾಕ್ನ ಒಂದು ಪೋಲನ್ ಟ್ಯೂಬು ರೀಚ್ ಆಗ್ತಿದೆ, ಓಕೆ. ಸೊ ಈ ಒಂದು ರೀಜನ್ ಏನಿದೆ ಓಕೆ, ಸೊ ಈ ಒಂದು ರೀಜನ್ ಏನಿದೆ, ಸೊ ಈ ಒಂದು ರೀಜನಲ್ಲಿ ಎ ಕೈಂಡ್ ಆಫ್ ರಿಯಾಕ್ಷನ್ ವಿಲ್ ಬಿ ದೇರ್ ಆರ್ ದ ಎ ಕೈಂಡ್ ಆಫ್ ಕೆಮಿಕಲ್ಸ್ಗಳು ಯಾವಾಗ ಈ ಒಂದು ಪೋಲನ್ ಟ್ಯೂಬ್ ಅನ್ನುವಂಥದ್ದು ಇದನ್ನು ಬಂದು ಈ ಒಂದು ಎಂಬ್ರಿಯೋ ಸ್ಯಾಕ್ನ ಟಚ್ ಮಾಡ್ತಿದ್ದಂಗೆ ಈ ಒಂದು ಕಾಂಪೊನೆಂಟಲ್ಲಿ ಈ ಒಂದು ಟೈಮಲ್ಲಿ ಸೊ ಒಂದು ರೀತಿಯಾದ ಸೆಕ್ರಿಷನನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಆ ಒಂದು ಸೆಕ್ರಿಷನ್ನ ವಿ ಕಾಲ್ ಇಟ್ ಇಸ್ ಆಸ್ ಎಕ್ಸೋಜಿನಸ್ ಪೆಕ್ಟಿನೇಸ್. exogenous pectinases, ಓಕೆ. ಎಕ್ಸೋಜಿನಸ್ ಪೆಕ್ಟಿನೇಸಸ್ ಅಂತಕ್ಕಂಥ ಕೆಲವೊಂದು ಹೈಡ್ರೋಲೈಟಿಕ್ ಎನ್ಸೈಮ್ಗಳು ಪ್ರೊಡ್ಯೂಸ್ ಆಗುತ್ತೆ. ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಅಂತ ಹೇಳ್ಬೋದು. ಸೊ ಎಕ್ಸೋಜಿನಸ್ ಪೆಕ್ಟಿನೇಸ್ ಅಂತಕ್ಕಂಥ ಒಂದು ಹೈಡ್ರೋಲೈಟಿಕ್ ಎನ್ಸೈಮು ಪ್ರೊಡ್ಯೂಸ್ ಆಗುತ್ತೆ. ಸೊ ಪ್ರೊಡ್ಯೂಸ್ ಆದಂಥ ಒಂದು ಸಂದರ್ಭದಲ್ಲಿ ವಾಟ್ ಎವರ್ ದಟ್ ಈ ಒಂದು ಪೋಲನ್ ಟ್ಯೂಬ್ ಇರುತ್ತಲ್ಲ ಇಟ್ ಗೆಟ್ ಬರ್ಸ್ಟ್ ಆಗುತ್ತೆ, ಓಕೆನಾ. ಬರ್ಸ್ಟ್ ಆದ ನಂತರ ಸೊ ವಾಟ್ ಎವರ್ ದಟ್ ಏನೊಂದು ಜನರೇಟಿವ್ ಸೆಲ್ಸ್ ಮತ್ತು ವೆಜಿಟೇಟಿವ್ ಸೆಲ್ಸಿಂದ ಸೆಲ್ ಡಿವಿಷನ್ ಏನು ಮೈಟಾಟಿಕ್ ಸೆಲ್ ಡಿವಿಷನ್ ಮುಖಾಂತರ ಜನರೇಟಿವ್ ಸೆಲ್ಸ್ ಏನಿರುತ್ತೆ ಇಟ್ ವಿಲ್ ಬಿ ಫಾರ್ಮ್ ಇನ್ ದಿ ಏನೊಂದು ಗ್ಯಾಮೆಟಿಕಲ್ ಫಾರ್ಮೇಷನ್, ಪೋಲನ್ ಗ್ರೈನ್ಸಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಜನರೇಟೆಡ್ ಸೆಲ್ಸ್ ಅಂಡರ್ಗೋಸ್ ಮೈಟಾಸಿಸ್, ಓಕೆ. ಸೊ ಮೈಟಾಸಿಸ್ ಸೆಲ್ ಡಿವಿಷನ್ ಮುಖಾಂತರ 2 ಮೇಲ್ ಗ್ಯಾಮೆಟ್ಸ್ನ 2 ಮೇಲ್ ಗ್ಯಾಮೆಟ್ಸ್ ಆರ್ ಫಾರ್ಮ್, ಓಕೆ. 2 ಮೇಲ್ ಗ್ಯಾಮೆಟ್ಸ್ನ ಫಾರ್ಮ್ ಮಾಡುತ್ತಲ್ಲ ಆ ಒಂದು ಮೇಲ್ ಗ್ಯಾಮೆಟ್ಸು ಇಲ್ಲಿ ಎಕ್ಸೋಜಿನಸ್ ಪೆಕ್ಟಿನೇಸ್ನ ಸಹಾಯದಿಂದ ಬರ್ಸ್ಟ್ ಆದ ನಂತರ ಸೊ ಎಂಟ್ರಿನ ಪಡ್ಕೊಳ್ಳುತ್ತೆ, ಓಕೆನಾ. ಸೊ ಪಡ್ಕೊಂಡಂಥ ಸಂದರ್ಭದಲ್ಲಿ ವಾಟ್ ಎವರ್ ದಟ್ ಈ ಒಂದು ಎಂಬ್ರಿಯೋ ಸ್ಯಾಕ್ ಏನಿದೆ ಇದರ ಒಂದು ಲೇಬಲಿಂಗ್ನ ಮಾಡ್ತಾ ಹೋದ್ರೆ ಸೊ ದೀಸ್ 3 ಆರ್ ದಿ ಆ್ಯಂಟಿಪೋಡಲ್ ಸೆಲ್ಸ್, ಓಕೆ.
ಸೊ ಇದನ್ನು ನಾವು ಆ್ಯಂಟಿಪೋಡಲ್ ಸೆಲ್ಸ್ ಅಂತ ಕರಿತೀವಿ. ಸೊ ಇದನ್ನು ನಾವು ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಓಕೆ, ದಿಸ್ ಆರ್ ಸೆಟ್ ವಿತ್ ದಟ್ ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿಬೋದು. ಸೊ ಇಲ್ಲಿ ಏನೊಂದು ಟ್ಯೂಬ್ ಬಂದು ಅಟ್ಯಾಚ್ ಆಗುತ್ತಲ್ಲ ಪೋಲನ್ ಟ್ಯೂಬು, ಸೊ ಅದನ್ನು ನಾವು ಸೈನರ್ಜಿಡ್ಸ್ ಅಂತ ಕರಿತೀವಿ, ಅಥವಾ ಎಗ್ ಆಪರೇಟರ್ಸ್ ಮತ್ತು ಸೈನರ್ಜಿಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಎಕ್ಸ್ಟ್ರಾಜಿನಸ್ ಪೆಕ್ಟಿನ ಸಹಾಯದಿಂದ ಮೇಲ್ ಗ್ಯಾಮೆಟ್ಸ್ ಬಸ್ಟ್ ಆಗಿ ಈ ಒಂದು ಎಂಬ್ರಿಯೋ ಸ್ಯಾಕಿಗೆ ಮೈಕ್ರೋಪೈಲಾರ್ ಎಂಡಲ್ಲಿ ವಾಟ್ ಎವರ್ ದಟ್ ಏನೊಂದು ಆಲೋ ರೀಜನ್ ಇರುತ್ತೆ ಓಕೆನಾ. ಸೊ ಮೈಕ್ರೋಪೈಲಾರ್ ಎಂಡಲ್ಲಿ ಟ್ಯೂಬ್ ಫಾರ್ಮ್ ಆಗುತ್ತಲ್ಲ, ಮೈಕ್ರೋಫೈಲ್ ಅಂತಕ್ಕಂಥ ಒಂದು ಟ್ಯೂಬ್ ಇರುತ್ತಲ್ಲ, ಸೊ ಓಪನಿಂಗ್ ಇರುತ್ತಲ್ಲ, ಸೊ ಈ ಒಂದು ಓಪನಿಂಗ್ ಮುಖಾಂತರ ಎಂಟ್ರಿನ ಪಡ್ಕೊಳ್ಳುತ್ತೆ. ಓಕೆ, ಇಟ್ ಶುಡ್ ಬಿ ಸೊ ಹ್ಯಾವ್ ಟು ರಿಮೆಂಬರ್ ದಟ್ ಅಮಾಂಗ್ ದಿ ಪೋಲನ್ ಪಿಸ್ಟಲ್ ಇಂಟರಾಕ್ಷನಲ್ಲಿ ಏನೊಂದು ಪೋಲನ್ ಟ್ಯೂಬ್ ಫಾರ್ಮ್ ಆಗುತ್ತೆ, ಇಟ್ ವಿಲ್ ಬಿ ಎಂಟರ್ ಥ್ರೂ ದಿ ಮೈಕ್ರೋಪೈಲಾರ್ ಎಂಡ್, ನಾಟ್ ಫ್ರಮ್ ದಿ ಚಲಾಸಲ್ ಎಂಡ್. ಚಲಾಸಲ್ ಎಂಡಿಂದ ಎಂಟ್ರಿನ ಪಡ್ಕೊಳ್ಳೋದಿಲ್ಲ, ಇಟ್ ಶುಡ್ ಬಿ ಮೈಕ್ರೋಪೈಲಾರ್ ಎಂಡಿಂದನೇ ಪಡ್ಕೋಬೇಕು ಅನ್ನೋದು. ಸೊ ಅದಕ್ಕೇ ಇಂಟಗ್ಯುಮೆಂಟ್ಸು ಇನ್ಕಂಪ್ಲೀಟ್ ಆಗಿ ಕವರ್ ಆಗಿರುತ್ತೆ ಓಕೆನಾ. ಸೊ ಇಲ್ಲಿ ಮಾತ್ರ ಔಟರ್ ಮತ್ತು ಇಂಟಗ್ಯುಮೆಂಟ್ಸ್ ಏನಿರುತ್ತೆ ಅದು ಕವರ್ ಆಗಿರೋದಿಲ್ಲ, ಇಲ್ಲಿ ಸುತ್ತಲೂ ಕವರ್ ಆಗುತ್ತೆ, ಇಲ್ಲಿ ಮಾತ್ರ ಕವರ್ ಆಗಲ್ಲ. ಏನಕ್ಕೆ ಅಂದರೆ ಈ ಒಂದು ಟ್ಯೂಬ್ ಎಂಟ್ರಿ ಆಗಲಿಕ್ಕೆ ಒಂದು ಜಾಗ ಬೇಕು ಅನ್ನೋ ಒಂದು ಪ್ರೋಸೆಸ್ಸಲ್ಲಿ ಅಂತ ಹೇಳ್ಬೋದು ಓಕೆನಾ. ಸೊ ನೆಕ್ಸ್ಟ್ ದಟ್ ಈ ಒಂದು ಸೈನರ್ಜಿಸ್ನ ಎಂಟ್ರಿ ಆಗ್ತಿದ್ದಂಗೆ ಎಕ್ಸೋಜಿನಸ್ ಪೆಕ್ಟಿನೆಸ್ ಏನಿರುತ್ತೆ ಈ ಒಂದು ಕೆಮಿಕಲ್ನ ರಿಯಾಕ್ಷನ್ನ ಮೇಲೆ ಸೊ ಬರ್ಸ್ಟ್ ಆಗಿ ಮೇಲ್ ಗ್ಯಾಮೆಟ್ಸ್ಗಳು ಈಸಿಯಾಗಿ ಎಂಟ್ರಿನ ಪಡ್ಕೊಳ್ಳುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಇಂಟರಾಕ್ಷನನ್ನೇ ವಾಟ್ ಎವರ್ ದಟ್ ಪೋಲನ್ ಟ್ಯೂಬ್ ಪೋಲನ್ ಗ್ರೈಂಡ್ ಬಂದು ಇದ್ರ ಮೇಲೆ ಕೂತ್ಕೊಳ್ಳುತ್ತೆ, ಕಾಂಪಿಟಬಲ್ ಅಪ್ಪ ಇನ್ಕಾಂಪಿಟಬಲ್ ಅಂತ ಡಿಸೈಡ್ ಮಾಡುತ್ತೆ. ಡಿಸೈಡ್ ಮಾಡಿದ್ಮೇಲೆ ಪೋಲನ್ ಟ್ಯೂಬ್ನ ಫಾರ್ಮ್ ಮಾಡುತ್ತೆ. ಪೋಲನ್ ಟ್ಯೂಬ್ನ ಫಾರ್ಮ್ ಮಾಡಿ ಗ್ರೋತ್ ಆಗಿ ಇಲ್ಲಿಗೆ ರೀಚ್ ಆಗಿ ಸೊ ಇಷ್ಟು ಪ್ರೋಸೆಸ್ ಆಗೋಕ್ಕೆ ಕೆಲವೊಂದು ಕೆಮಿಕಲ್ಗಳು ಇದರಲ್ಲಿ ಮೇಜರ್ ರೋಲ್ನ ಪ್ಲೇ ಮಾಡ್ತಾ ಇರುತ್ತೆ. ಸ್ಪೋರೋಪೋಲಿನ್ ಇರ್ಬೋದು, ಅಥವಾ ಎಕ್ಸೋಜಿನಸ್ ಪೆಕ್ಟಿನೇಟ್ ಅಂತಕ್ಕಂಥ ಹೈಡ್ರೋಲೈಟಿಕ್ ಎಂಜೈಮ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರ್ಬೋದು. ಸೊ ಇಲ್ಲಿ ಎಲ್ಲದರ ಕೆಮಿಕಲ್ ರಿಯಾಕ್ಷನ್ ಸಹಾಯದಿಂದ ಸೊ ಏನೊಂದು ಪ್ರೋಸೆಸ್ ಆಗುತ್ತಲ್ಲ, ಇಂಟರಾಕ್ಷನ್ ಆಗುತ್ತಲ್ಲ, ಇದನ್ನೇ ನಾವು ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಅಂತ ಕರೆಯುವಂಥದ್ದು ಓಕೆನಾ. ಜಸ್ಟ್ ರಿಯಾಕ್ಷನ್ ಇಂಟರಾಕ್ಷನ್ ಆಗಿ ಎಂಟ್ರಿನ ಪಡ್ಕೊಳ್ಳುತ್ತೆ ಓಕೆ.